ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾವೇರಿ ಕಿಚ್ಚು ಮತ್ತೆ ಹೊತ್ತಿಕೊಂಡಿದೆ. ಇಷ್ಟು ದಿನ ಶಾಂತವಾಗಿ ನಡೀತಿದ್ದ ರೈತರ ಹೋರಾಟ ಈಗ ಮತ್ತೊಂದು ಹಂತಕ್ಕೆ ಹೋಗುವ ಎಲ್ಲಾ ಲಕ್ಷಣ ಕಂಡು ಬರ್ತಾ ಇದೆ. ದೆಹಲಿಯಲ್ಲಿ ನಡೆದ ಕಾವೇರಿ ಮೀಟಿಂಗ್ ನಲ್ಲಿ ತಮಿಳುನಾಡಿಗೆ ನೀರು ಬಿಡುವಂತೆ CWRC ಆದೇಶ ಕೊಟ್ಟಿದೆ. ಒಟ್ಟು 4 TMC ನೀರು ಹರಿಸುವಂತೆ ಸೂಚನೆ ಕೊಟ್ಟಿದ್ದು 15 ದಿನ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರು ಹರಿಸುವಂತೆ ಆದೇಶ ಕೊಟ್ಟಿದೆ. 15 ದಿನಗಳ ಕಾಲ ಪ್ರತಿದಿನ 3500 ಕ್ಯೂಸೆಕ್ ನೀರು ಹರಿಸುವಂತೆ ಆದೇಶ ಮಾಡಿದೆ. ದೆಹಲಿಯಲ್ಲಿ ಆದೇಶ ಕೊಡ್ತಾ ಇದ್ದಂತೆ ಮಂಡ್ಯದಲ್ಲಿ ರೈತರು ರೊಚ್ಚಿಗೆದ್ದಿದ್ದಾರೆ. ಅವರ ಆಕ್ರೋಶದ ಕಟ್ಟೆ ಒಡೆದು ಹೋಗಿದೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಈ ಆದೇಶ ಪಾಲಿಸಬಾರದು, ತಮಿಳುನಾಡಿಗೆ ನೀರು ಹರಿಸಬಾರದು ಅಂತ ಆಗ್ರಹ ಮಾಡಿದ್ದು. ಇಲ್ಲಿ ನಮಗೆ ಕುಡಿಯೋಕ್ ನೀರಿಲ್ಲ, ಅವ್ರಿಗೆ ಹೇಗೆ ಬಿಡೋದು, ಅಪ್ಪಿ ತಪ್ಪಿ ನೀರು ಹರಿಸಿದ್ರ ಮಾತ್ರ ಉಗ್ರ ಹೋರಾಟ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರೈತರು. ಶಿವಕುಮಾರ್ಗೆ ರಾಜ್ಯ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಅಂತಾದ್ರಲ್ಲಿ ತಮಿಳುನಾಡಿಗೆ ನೀರನ್ನ ಏಕೆ ಬಿಡಕ್ಕೆ ಆದೇಶ ಮಾಡಿದ್ರಿ? CWRC ಹುಚ್ಚು ಬಂದಿದೆ. CWRCಗೆ ದಯಮಾಡಿ ನಮ್ಮ ನೇರ ಆಗ್ರಹ, ಬೆಂಗಳೂರಿನ ಜನತೆ, ಚಲನಚಿತ್ರ ನಟರು, ವಿವಿಧ ಸಂಘಟನೆಗಳು ನಾಳೆಯಿಂದ ಬೀದಿಗಿಳಿಬೇಕು, ಹೋರಾಟ ಮಾಡ್ಬೇಕು. ಕಾವೇರಿ ನೀರು ಯಾರೇ ಕುಡಿಲಿ ಅವರು ಹೋರಾಟ ಮಾಡ್ಬೇಕು. ಇಲ್ಲ ಅಂದ್ರೆ ಬೆಂಗಳೂರಿಗೆ ಹೋಗೋ ನಮ್ಮ ಕನ್ನಮಡಿ ಕಟ್ಟೆಯಿಂದ ಬೆಂಗಳೂರಿಗೆ ಹೋಗೋ ಪೈಪ್ ಲೈನ್ ಒಡೆದಾಕ್ತಿವಿ, ಕೆಚ್ಚಾಕ್ತಿವಿ. ದಯಮಾಡಿ ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ. ನಾನು DK ಶಿವಕುಮಾರ್ಗೆ ನೇರವಾಗಿ ಆಗ್ರಹ ಮಾಡ್ತೀನಿ, ತಕ್ಷಣ ಸರ್ವಪಕ್ಷಗಳ ಸಭೆ ಕರೀರಿ, ಕಾವೇರಿ ನೀರು ನಿಲ್ಲಿಸಿ ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ರೈತರಿಗೆ ಮರಣ ಶಾಸನ ಬರೀತಾ ಇದೆ. ಕಾರಣ ಏನು ಅಂದ್ರೆ ನಮ್ಮನ್ನೆಲ್ಲ ಬಿತ್ತನೆ ಮಾಡಬೇಡಿ, ಮಳೆ ಬರ್ತಾ ಇಲ್ಲ ಅಂತ ಹೇಳಿಕೆ ಕೊಟ್ಟು ಸರ್ಕಾರ ನೀವು ಯಾವುದೇ ಕಾರಣಕ್ಕೂ ಬೆಳೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಈಗ ತಮಿಳ್ನಾಡಿಗೆ 15 ದಿವಸ 3.5 TMC ನೀರನ್ನ ಬಿಡ್ತಾವ್ರೆ, 3 ಕ್ಯೂಸೆಸ್ ನೀರನ್ನ ಬಿಡ್ತಾವ್ರೆ. ಅಲ್ಲಿರುವಂತ ನೀರಿನ ಸಾಮರ್ಥ್ಯ ಕಡಿಮೆ ಇದ್ರು ನಮ್ಮ ಬೆಳೆ ವಿಚಾರವಾಗಿ ಮರ್ತೇ ಬಿಟ್ಟವ್ರೆ. ನಮ್ಮನ್ನ ಮಂಡ್ಯ ಜನತೆಗೆ ಮರಣ ಶಾಸನ ಇದು ನಿಜವಾಗ್ಲೂ ಇವತ್ತು ಮಾಡ್ತಾ ಇರುವಂತ ವಿಚಾರ. ಈ ಸರ್ಕಾರದ ಮುಖ್ಯ 3.5 TMC ನೀರನ್ನ ಬಿಡಬೇಕು ಅನ್ನೋ ಆದೇಶವನ್ನ ಮಾಡಿದ್ದಾರೆ. ಈ ಪ್ರಾಧಿಕಾರದಲ್ಲಿರೋರು ನಿಜವಾದ ಮನುಷ್ಯ ಅಲ್ಲ, ಮಾನವೀಯ ಮೌಲ್ಯಗಳೇ ಅವ್ರಿಗಿಲ್ಲ. ಕೇಂದ್ರ ಸರ್ಕಾರ ಮತ್ತೊಮ್ಮೆ ಮಾನವೀಯ ಮೌಲ್ಯ ಇಲ್ಲ ಅನ್ನುವಂಥದ್ದನ್ನ ಸಾಬೀತುಪಡಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಿಂದ ಆಯ್ಕೆಯಾಗಿರುವಂತ ಅಲ್ಲಿಗೆ ಹೋಗುವ ಮಂಡಳಿಗೆ ಹೋಗುವ ಸಭೆಗೆ ಹೋಗುವಂತ ಅಧಿಕಾರಿಗಳು ಏನ್ರಿ ಮಾಡ್ತಾವ್ರೆ? ಕಾವೇರಿ ನೀರಿನ ಸಮಸ್ಯೆ ಬೀದಿ ಜೀವವನ್ನು ಹಿಡಿದು ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ ಇವತ್ತು ನಮ್ಗೆ. ಇರುದು 92 ಅಡಿ ನೀರು ವರುಣನ ಕೃಪೆಗಾಗಿ ಎಲ್ಲ ಕಡೆ ಪೂಜೆ ಮಾಡ್ತಾ ಇದೀವಿ. CWRC ಮೀಟಿಂಗ್, ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಇತ್ತು. ಅವರು 3,500 ಕ್ಯೂಸೆಕ್ ನೀರು 15 ದಿನಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಅದರ 4 TMC ಅಷ್ಟು ನಮ್ಗೆ ನೀರು ಬೇಕಾಗುತ್ತೆ. ಎಷ್ಟು ಬೇಕಾಗುತ್ತೆ? 4 TMC ಎಷ್ಟು ಬೇಕಾಗುತ್ತೆ. 15 ದಿನ ಬಿಡಿ ಅಂತ ಹೇಳಿದ್ದಾರೆ. ನಾವು CWMAಗೆ ಅಪೀಲ್ ಹೋಗ್ಬೋದು, ಅದು ತೀರ್ಮಾನ ಮಾಡಬೇಕು, ಅಪೀಲ್ ಹೋಗ್ಬೇಕು ಬೇಡ ಅಂತ ಮುಖ್ಯಮಂತ್ರಿ. ಈಗೇನು ಒಂದು ದಿನಕ್ಕೆ 3,500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂದರೆ 4 TMC ನೀರನ್ನು 15 ದಿನದ ಒಳಗಡೆ ಬಿಡಬೇಕು ಅಂತೇಳಿ ಪ್ರಾಧಿಕಾರ ಆದೇಶ ಮಾಡಿದೆ. ಇವತ್ತು ಇಲ್ಲಿ ಪರಿಸ್ಥಿತಿ, ನಮ್ಮ ಮಳವಳ್ಳಿಗೆ ನೀರಿಲ್ಲ, ನಮ್ಮ ವ್ಯಾವಸಾಯಿಕಲ್ಲ ಸ್ವಾಮಿ, ಕುಡಿಯೋಕ್ಕೆ ನೀರಿಲ್ಲ. ಅಂಥ ಸ್ಥಿತಿ ನಾವು ಇವತ್ತು ಎದುರಿಸ್ತಾ ಇದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿ. ನೀರು ಎಲ್ಲಿಂದ ಬಿಡೋಕ್ಕಾಗುತ್ತೆ? ಮಾನ್ಯ DK ಶಿವಕುಮಾರ್ ಜಿ ಅವರೇ, ನಾವು ಇಷ್ಟೇ ಹೇಳೋದು, ಯಾವುದೇ ಕಾರಣಕ್ಕೂ ಸಂದರ್ಭದಲ್ಲೂ ಬಂಗಾರಪ್ಪನವ್ರು ಏನು ನಿಲುವು ತಗೊಂಡಿದ್ರು ನೀರು ಬಿಡಲ್ಲ ಅಂತೇಳಿ, ದೇವೇಗೌಡ ಸಾಹೇಬ್ರು ಏನು ನೀರು ಬಿಡಲ್ಲ ಅಂತ ಹೇಳಿದ್ರು, ನಿಲುವು ತಗೊಂಡಿದ್ರು, ಆ ನಿಲುವಿಗೆ ನೀವು ಕಟಿಬದ್ಧರಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ನಡವಳಿಕೆನ ಗಮನಿಸ್ತಾ ಇದ್ರೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂದಂತಾಗಿದೆ ಅವರ ನಡವಳಿಕೆ. ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂದಂಗೆ ಆಗಿದೆ. ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮ ಈ ಭಾಗದ ರೈತರಿಗೆ, ದನ ಕರುಗಳಿಗೂ ಕೂಡ ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ, ಅಂಥ ಪರಿಸ್ಥಿತಿ ಇದೆ.
ಟ್ರಿಬ್ಯುನಲ್ ಆದೇಶ ಮಾಡೋ ಮುಂಚಿತವಾಗಿ ನೀರನ್ನ ಬಿಟ್ಟಿದ್ದಾರೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಟ್ರಿಬ್ಯುನಲ್ ಮುಂದೆ ಸರಿಯಾದ ರೀತಿಯಲ್ಲಿ ವಾದ ಮಂಡನೆ ಮಾಡದೇ ಇರತಕ್ಕಂತ ಪರಿಣಾಮವಾಗಿನೇ ತೀರ್ಪು ಇವತ್ತು ಟ್ರಿಬ್ಯುನಲ್ ಅಲ್ಲಿ ಬಂದಿರುವಂತದ್ದು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ, ರಾಜ್ಯದ ಈ ಕಾವೇರಿ ಕೊಳ್ಳದ ರೈತರ ರಕ್ಷಣೆ ಮಾಡುವಂತದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಇದೆ, ಮುಖ್ಯಮಂತ್ರಿಗಳ ಕರ್ತವ್ಯ ಕೂಡ ಇದೆ. ತಡ ಮಾಡದೇನೆ ತತ್ಕ್ಷಣ ಮರುಪರಿಶೀಲನಾ ಅರ್ಜಿಯನ್ನ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಟ್ರಿಬ್ಯುನಲ್ ಮುಂದೆ ಹಾಕಬೇಕು. ನಮ್ಮ ಹತ್ರನೇ ನೀರಿಲ್ಲ, ಯಾವ ಆ್ಯಂಗಲಲ್ಲಿ CRWC ಅವರು ಕೊಟ್ಟವರೋ ಗೊತ್ತಿಲ್ಲ. ಆದರೆ ರಾಜ್ಯ ಸರ್ಕಾರಕ್ಕೆ, ನಮ್ಮದೇ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡೋದು, ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗೆ ಬೆಳೆಗಳಿಗೆ ಕುಡಿಯೋದಕ್ಕೆ, ಬೆಂಗಳೂರು ಕುಡಿಯೋದಕ್ಕೆ ನೀರಿಲ್ದಿರೋ ಸಂದರ್ಭದಲ್ಲಿ ಯಾವುದೇ CWC ಆರ್ಡ್ರಿಗೆ ಮನ್ನಣೆ ಕೊಡದೆ ಅವ್ರಿಗೆ ನೀರು ಬಿಡಬೇಡಿ ಅಂತ ನಾನು ಒತ್ತಾಯ ಮತ್ತು ಮನವಿ ಕೂಡ ಮಾಡ್ತೀನಿ. ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅವರೇನು ಅಂದರೆ 35 TMC ಈ ಜುಲೈಯಲ್ಲಿ ಬಿಡಬೇಕಾಗಿತ್ತು, ಅಟ್ಲೀಸ್ಟ್ 4 TMC ಬಿಡಿ ಅಂತ ಅವರು ಸಾಮಾಜಿಕ ನ್ಯಾಯದ ಲೆಕ್ಕಾಚಾರದಲ್ಲಿ ಕೇಳಿದ್ದಾರೆ. ಮ್ಯಾಮ್, ನಮಗೆ ನೀರಿಲ್ಲ, CWRC ಹೆಂಗೆ ಡಿಸೈಡ್ ಮಾಡುತ್ತೆ ಇದು? ಅಲ್ಲ, ಈಗ ಹೌದಪ್ಪ, ಈಗ ಏನು ಅಂತಂದ್ರೆ ಈಗ ರೈತರಂತೂ ರೊಚ್ಚಿಗೆದ್ದಿದ್ದಾರೆ. ಯಾಕೆ ಅಂದ್ರೆ DK ಶಿವಕುಮಾರ್ ಅವರು ಹೊಸದಾಗಿ ಮುಖ್ಯಮಂತ್ರಿ ಆದ 15 ದಿನಗಳ ಅಥವಾ ಒಂದು ವಾರದ ಒಳಗಡೆ ನೀವು ಹೇಳ್ಬಿಟ್ರು, ದಯವಿಟ್ಟು ನೀವು ಬೆಳೆ ಹಾಕ್ಬೇಡಿ, ನಿಮ್ಗೆ ನೀರು ಕೊಡಕ್ಕಾಗಲ್ಲ, ನಮ್ ಡ್ಯಾಮ್ಗಳಲ್ಲಿ ಇನ್ಫ್ಲೋ ಇಲ್ಲ, ಮಳೆ ಕೊರತೆ ಇದೆ ಅಂತ. ಸೊ ಡೆಫಿನೆಟ್ಲಿ ರೈತರಿಗೆ ಏನನ್ಸುತ್ತೆ, ನಮ್ಗೆ ನೀರ್ ಕೊಡಲ್ಲ ಇವರು, ನಮ್ಗೆ ಕುಡಿಯಕ್ ನೀರಿಲ್ಲ. ಮೊದಲ ಆದ್ಯತೆ ಬೆಂಗಳೂರು ಮತ್ತು ಮೈಸೂರಿಗೆ ಕುಡಿಯುವ ನೀರು. ಆ ಕುಡಿಯುವ ನೀರಿನ ಆದ್ಯತೆ ಮೊದಲ ಪ್ರಯಾರಿಟಿ, ಅದಾದ ಮೇಲೆ ಬೇರೆ ಇತ್ತು ಅನ್ನೋದು ಈಗಾಗಲೇ ಸರ್ಕಾರದ ಮೈಂಡ್ ಅಲ್ಲಿ ಇದೆ. ಸೊ ಅದಕ್ಕೆ ರೈತರು ಸುಮ್ನಿದ್ರು. ಈಗ ನಮಗಿಲ್ದೇನೆ ನೀವು ನಮ್ಮ ಬೆಳೆಗಳ ಹಾಕಬೇಡಿ ಅಂತ ನಮಗೆ ಹೇಳಿ, ನೀವು ಇವಾಗ ತಮಿಳ್ನಾಡಿಗೆ ನೀರ್ ಬಿಡ್ತಾ ಇರೋದು ಯಾಕೆ? ತಮಿಳ್ನಾಡು ವಾದ ಏನು? ಈಗ ನಮ್ಮ ನಿಲುವು ಏನು ಅಂತಂದ್ರೆ ಕುಡಿಯೋ ನೀರೇ ನಮಗ್ ಮೊದಲು ಪ್ರಯಾರಿಟಿ. ಬೆಂಗಳೂರು ಸೇರಿದಂತೆ ಕೋಟ್ಯಂತರ ಜನರು ಕುಡಿಯೋ ನೀರು ಪ್ರಯಾರಿಟಿ ಆಗಿರೋದ್ರಿಂದ ಮೊದಲ ಆದ್ಯತೆ ಈಗ ಅಣೆಕಟ್ಟುಗಳಲ್ಲಿ ಏನ್ ನೀರಿದೆ ಅದು ಕುಡಿಯೋಕ್ ಮಾತ್ರ ಸಾಕಾಗುತ್ತೆ. ಸೊ ಕುಡಿಯೋಕ್ ಮಾತ್ರ ಸಾಕಾಗ್ತಾ ಇರೋ ನೀರು ನಾವು ನಮ್ಮ ರೈತರಿಗೂ ಹೇಳ್ಬಿಟ್ಟಿದೀವಿ, ನೀವು ಬೆಳೆ ಹಾಕಬೇಡಿ ಅಂತ. ರೈತರು ಮೊದಲೇ ರೊಚ್ಚಿಗೆದ್ದು ಈಗ ಸರ್ಕಾರದ ವಿರುದ್ಧ ಹೋರಾಟಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ಕಾವೇರಿ ಜಲಾನಯನ ಪ್ರದೇಶದ ರೈತರು. ಇವನ್ ಪ್ರತಿಪಕ್ಷಗಳು ಕೂಡ ಒಂದ್ ಹನಿ ನೀರು ಬಿಡಬಾರ್ದು ನೀವು ತಮಿಳ್ನಾಡಿಗೆ ಅಂತ ಪಟ್ಟಿಡಿದು ಕೂತಿದ್ದಾವೆ. ಸೊ ಈಗಾಗಲೇ ರೈತರು ಬಹಳಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಾರೆ ಮತ್ತು ನಮ್ಮ ಮೊದಲ ಆದ್ಯತೆ ಕುಡಿಯೋ ನೀರು ಅಂತ. ಇವ್ರು ಎದಕ್ ಕೇಳ್ತಾ ಇದ್ದಾರೆ ತಮಿಳ್ನಾಡು ಅವ್ರು ಏನು ಅಂತಂದ್ರೆ ನಮ್ಮ ಕೃಷಿ ಹಕ್ಕು ಅಂತಂದ್ರೆ ಈಗ ಭತ್ತದ ಬೆಳೆ ಏನು ಕುರುವೈ ಮತ್ತು ಸಾಂಬಾ ಬೆಳೆ ಇದೆ, ಅದಕ್ಕೆ ಸರಿಯಾದ ಸಮಯಕ್ಕೆ ನೀರು ಸಿಗದೆ ಇದ್ರೆ ಬೆಳೆ ಒಣಗೋಗುತ್ತೆ. ಹೀಗಾಗಿ ನೀವು ಫಸ್ಟ್ ನಮ್ಗೆ ನೀರ್ ಕೊಡಿ, ನಮ್ ಬೆಳೆಗ್ ನೀರ್ ಕೊಡಿ ಅಂತ. ಈಗ ತಮಿಳ್ನಾಡಲ್ಲಿ ಇರೋ ರೈತರು ಮಾತ್ರ ರೈತರು, ಕರ್ನಾಟಕದಲ್ಲ ಇರೋ ರೈತರು ಏನ್ ಸತ್ತೋಗ್ಬೇಕಾ? ನಿಮ್ಗೆ ಸಾಂಬಾ ಬೆಳೆಗೆ ಕುರುವೈ ಬೆಳೆಗೆ ನಿಮ್ಗೆ ನೀರ್ ಬೇಕು, ಯಾಕಂದ್ರೆ ಬೆಳೆ ಒಣಗೋಗುತ್ತೆ. ನಾವ್ ಬೆಳೆನೇ ಬೆಳೆದಿಲ್ವಲ್ಲ, ನಮ್ ರೈತರು ಏನ್ ಹೇಳ್ಬೇಕು ಹೇಳಿ? ನ್ಯಾಯ ಇದೆ ತಾನೇ ನಮ್ ರೈತರ ಹೋರಾಟದಲ್ಲಿ? ಆಮೇಲೆ ಈಗ ನೋಡಿ, ಯಾಕೆ ಇಂತಹ ಸಂದರ್ಭ ಒದಗಿ ಬರುತ್ತೆ ಅಂದ್ರೆ, ಪ್ರತಿ ವರ್ಷ ಒಳ್ಳೆ ಮಳೆ ಆದ್ರೆ ಒಳ್ಳೆ ಬೆಳೆ ಆಗುತ್ತೆ, ಒಳ್ಳೆ ಮಳೆ ಆದರೆ ನಮ್ಮ ಏನು ವಾಡಿಕೆ ಅಂತ ತಮಿಳ್ನಾಡಿಗೆ ಏನು ಹೋಗ್ಬೇಕು ನೀರು ಅದು ಹರಿದೇ ಹರಿಯುತ್ತೆ, ಅದನ್ನ ಯಾರು ಸ್ಟಾಪ್ ಮಾಡಕ್ ಆಗಲ್ಲ. ಸೊ ಮುಂಗಾರು ಮಳೆ ಕೈ ಕೊಟ್ಟಾಗ ಈ ರೀತಿಯಾದಂತ ಪರಿಸ್ಥಿತಿ ಉಲ್ಬಣ ಆಗುತ್ತೆ. ಆವಾಗ ಏನು ಮಳೆ ಕೊರತೆಯಾದಾಗ ನೀವು ಸಂಕಷ್ಟದ ಸಂದರ್ಭದಲ್ಲಿ ಎರಡೂ ರಾಜ್ಯಗಳು ಒಂದು ಸಂಕಷ್ಟ ಹಂಚಿಕೆ ಸೂತ್ರ ಅಂತ ನೀವು ಒಂದು ನಿಖರವಾದಂತ ಯಾವುದೇ ಫಾರ್ಮುಲಾ ಇಲ್ಲ. ಸುಮ್ನೆ ಇವ್ರು ಏನ್ ಹೇಳ್ತಾರೆ, ಒಂದು ಡಿಸ್ಟ್ರೆಸ್ ಶೇರಿಂಗ್ ಫಾರ್ಮುಲಾ ಅಂತ ಹೇಳಿದೆ ಅಷ್ಟೇ. 2018ರಲ್ಲಿ ಕೋರ್ಟ್ ತೀರ್ಪಿನಲ್ಲಿ ಮಳೆ ಕೊರತೆಯಾದಂತಹ ವರ್ಷಗಳಲ್ಲಿ ಎರಡೂ ರಾಜ್ಯಗಳು ಈ ಸಂಕಷ್ಟ ಪರಿಹಾರ ಸೂತ್ರದ ಅಡಿಯಲ್ಲಿ ನೀವು ನೀರನ್ನ ಅನುಪಾತದ ಆಧಾರದ ಮೇಲೆ ಹಂಚಿಕೊಳ್ಳಿ ಅಂತ ಹೇಳಿದೆ. ಅನುಪಾತದ ಆಧಾರದ ಮೇಲೆ ಅಂತಂದ್ರೆ ಯಾವ ಅನುಪಾತದ ಆಧಾರ ಅನ್ನೋದಕ್ಕೆ ಸರಿಯಾದ ಗಣಿತದ ಸೂತ್ರದ ವ್ಯಾಖ್ಯಾನ, ಇಂತಿಷ್ಟು ಇದು ಸೂತ್ರ ಅಂತ ವೈಜ್ಞಾನಿಕವಾಗಿ ಅದೇನು ಕೋಟ್ ಮಾಡಿಲ್ಲ, ಹೇಳಿಲ್ಲ. ಸರಿಯಾದ ಅನುಪಾತದ ಆಧಾರದ ಮೇಲೆ ಎರಡೂ ರಾಜ್ಯಗಳು ಶೇರ್ ಮಾಡ್ಕೊಳ್ಳಿ ಅಂತ. ಸೊ ಸರಿಯಾದ ಅನುಪಾತ ಅಂದ್ರೆ ಅದನ್ನ ಮಾಪನ ಹೆಂಗ್ ಮಾಡ್ಬೇಕು, ಅದಕ್ಕೆ ಸರಿಯಾದಂತ ವೈಜ್ಞಾನಿಕವಾದಂತ ಸೂತ್ರವನ್ನ ಸುಪ್ರೀಂ ಕೋರ್ಟ್ ಹೇಳಿಲ್ಲ. ಹಿಂಗಾಗಿ ತಮಿಳ್ನಾಡು ತನಗೆ ಹೇಗೆ ತೋಚುತ್ತೋ ಹಾಗ ಮಾಪನ, ಕರ್ನಾಟಕ ಹೇಗೆ ತೋಚುತ್ತಾ ಹಾಗ ಮಾಪನ. ನಾವೇನ್ ಹೇಳ್ತೀವಿ, ಕರ್ನಾಟಕದವರು ಪ್ರಮುಖವಾಗಿ ಡ್ಯಾಮ್ಗಳೇನಿದಾವೆ, ಹಾರಗಿ, ಕಬಿನಿ, ಹೇಮಾವತಿ ಮತ್ತು KRS ಅಣೆಕಟ್ಟೆಯಲ್ಲಿ ಎಷ್ಟು ನೀರಿನ ಪ್ರಮಾಣ ಇನ್ಫ್ಲೋ ಇರುತ್ತೆ ಅದನ್ನ ನೀವು ಲೆಕ್ಕ ಹಾಕ್ರಿ. ಡ್ಯಾಮ್ ಇಂದಾನೇ ಬಿಡ್ಬೇಕು ತಾನೆ ನೀರು.
ನೀರು ಅದನ್ನ ಲೆಕ್ಕ ಹಾಕ್ರಿ. ದಿ ಸೇಮ್ ಟೈಮ್ ಆ ಕಡೆ ಏನು ಇದು ಡೆಲ್ಟಾ ರೀಸನ್ ಇದೆ ತಮಿಳ್ನಾಡಲ್ಲಿ, ಅಲ್ಲಿ ಅಂತರ್ಜಲದ ಪ್ರಮಾಣ ತುಂಬಾ ಚೆನ್ನಾಗಿ ಇದೆ, ಅದನ್ನು ಲೆಕ್ಕ ಹಾಕಬೇಕು ನೀವು. ಆ ಆಧಾರದ ಮೇಲೆ ನೀವು ಲೆಕ್ಕ ಹಾಕಿ ಒಂದು ಫಾರ್ಮುಲಾ ರೆಡಿ ಮಾಡ್ಬೇಕಂತ ನಾವ್ ಹೇಳ್ತೀವಿ. ಅವ್ರು ಏನ್ ಹೇಳ್ತಾರೆ, ಇಲ್ಲ ದಕ್ಷಿಣ ಪ್ರಾಂತ್ಯದಲ್ಲಿ ಬಿದ್ದಿರುವಂತಹ ಮಳೆಯ ಸರಾಸರಿ ತಗೊಳ್ಳಿ ಅಂತ. ನಿಮ್ಗೆ ಅರ್ಥ ಆಯ್ತಾ? ಸೊ ಈಗ ನಮ್ಗೆ ಮುಂಗಾರು ಕೈ ಕೊಟ್ಟಿದೆ. ಈಗ 15 ದಿನಗಳಿಗೊಮ್ಮೆ ಈ CWRC ಮೀಟಿಂಗ್ ಮಾಡುತ್ತೆ. ಮೀಟಿಂಗ್ ಮಾಡಿ ಅದು ಒಂದು ಫಾರ್ಮುಲಾ ಹೇಳುತ್ತೆ ನಮ್ಗೆ. ಆದ್ರೆ ಅದು ಹೇಳುವಂತಹ ಫಾರ್ಮುಲಾ ವೈಜ್ಞಾನಿಕವಾಗಿಲ್ಲ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಯಾಕೆ ಅಂದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಪುದುಚೇರಿ ಈ ರಾಜ್ಯಗಳ ನೀರು ಹಂಚಿಕೆಯ ಮೇಲ್ವಿಚಾರಣೆ ನೋಡೋದಕ್ಕೆ ಕೇಂದ್ರ ಸರ್ಕಾರ CWRC ಮತ್ತು CWMA ಅಂದ್ರೆ ಕಾವೇರಿ ಜಲ ನಿಯಂತ್ರಣ ಸಮಿತಿ ಮತ್ತು ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ ರಚನೆ ಮಾಡ್ತು. ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರದ ಅಡಿಯಲ್ಲಿ ಕೆಳ ಹಂತದ ತಾಂತ್ರಿಕ ಸಮಿತಿ CWRC. ಇದ್ರ ಕೆಲಸ ಏನು ಅಂತಂದ್ರೆ, ಇಂತಹ ಸಂಕಷ್ಟದ ಸಂದರ್ಭಗಳಲ್ಲಿ, ಈ ಡಿಸ್ಟ್ರೆಸ್ ವರ್ಷಗಳಲ್ಲಿ ಏನು ಮಾಡುತ್ತೆ ಅಂತಂದ್ರೆ, ಅದು ದೈನಂದಿನ ಮಳೆ, ಜಲಾಶಯಗಳಲ್ಲಿ ಬರ್ತಾ ಇರುವಂತ ಇನ್ಫ್ಲೋ, ನೀರಿನ ಮಟ್ಟ, ಬೆಳೆ ಪದ್ಧತಿ ಮತ್ತು ಜಲಾಶಯಗಳ ಸ್ಥಿತಿಗತಿಗಳು, ಇದರ ನಿರಂತರ ಮೇಲ್ವಿಚಾರಣೆಯನ್ನ ಮಾಡಿ 15 ದಿನಗಳಿಗೊಮ್ಮೆ ಮೀಟಿಂಗ್ ಮಾಡಿ ವಾಸ್ತವ ಪರಿಸ್ಥಿತಿಯನ್ನ ಪರಿಶೀಲನೆ ಮಾಡಿ, ಇಷ್ಟು ದಿನಕ್ಕೆ ಇಷ್ಟು ಬಿಡ್ರಿ ನೀರು ವಾಡಿಕೆಯಂತೆ ಅಲ್ಲದೆ ಮಳೆ ಕೊರತೆ ಇದ್ದಾಗ ಹೇಳುತ್ತೆ. ಆದ್ರೆ ಪ್ರತಿ ಬಾರಿ ಏನಾಗುತ್ತೆ ಅಂತಂದ್ರೆ, ಅದು ಕೊಡುವಂತಹ ಸೂತ್ರ ಏನಿದೆ ಅದು ಕರ್ನಾಟಕಕ್ಕೆ ಅಗೇನ್ಸ್ಟ್ ಇರುತ್ತೆ ಅನ್ನೋದು ನಮ್ಮ ವಾದ. ಹಾಗಾಗಿನೇ ಈಗ CWRC ಅಂತಂದ್ರೆ ಅಂತಿಮ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಅತ್ಯುನ್ನತವಾದಂತಹ ಪ್ರಾಧಿಕಾರ. ಬಿಕ್ಕಟ್ಟಿನ ಸಮಯದಲ್ಲಿ ಏನು ನೀರಿನ ಹಂಚಿಕೆ ಸೂತ್ರಗಳನ್ನ ಇದು ನಿರ್ಧರಿಸುತ್ತೆ ಮತ್ತು ನೀರು ಬಿಡೋದಕ್ಕೆ ಆದೇಶಿಸುತ್ತೆ. ಒಂದು ವೇಳೆ ನಮ್ಗೆ ತಕರಾರು ಇದ್ರೆ ಇದಕ್ಕೆ ಮೇಲ್ಮನವಿ ಹೋಗಬಹುದು. ಈಗ ಮೇಲ್ಮನವಿ ಹೋಗ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವರು ಸಂಕಷ್ಟದ ಸೂತ್ರ ಅಂತ ಹೇಳಿದ್ರೆ ಹೊರತು ಸಂಕಷ್ಟ ಸೂತ್ರಕ್ಕೆ ಸರಿಯಾದಂತಹ ಒಂದು ವೈಜ್ಞಾನಿಕವಾದಂತಹ ವಿಶ್ಲೇಷಣೆ ಇಲ್ಲ, ಸರಿಯಾದಂತಹ ಒಂಥರ ಕ್ಯಾಲ್ಕ್ಯುಲೇಟ್ ಮಾಡೋದಕ್ಕೆ ಒಂದು ಸರಿಯಾದಂತಹ ವ್ಯಾಖ್ಯಾನ, ನಿಖರವಾದಂತಹ ವ್ಯಾಖ್ಯಾನ ಇಲ್ಲ. ಹೀಗಾಗಿ ಎರಡೂ ರಾಜ್ಯಗಳ ನಡುವೆ ಈ ತರ ಸಂದರ್ಭದಲ್ಲಿ ಯಾವಾಗ್ಲೂ ಫೈಟ್ ಇದ್ದದ್ದೇ. ಆ ರಾಜ್ಯ ತನ್ನ ರೈತರ ಹಿತಾಸಕ್ತಿ, ಈ ರಾಜ್ಯ ನಮ್ಮ ರೈತರ ಹಿತಾಸಕ್ತಿ. ಇದ್ರ ಮಧ್ಯೆ ಏನೋ ಇವರು ಯಾರು ವಿಜಯ್ ಜೋಸೆಫ್ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರಂತೆ ನೀರ್ ಕೇಳಕ್ಕೆ. ಐ ಡೋಂಟ್ ನೋ ಅದ್ರ ಬಗ್ಗೆ ಬರ್ತಾ ಇದ್ದಾರಾ ಇಲ್ವಾ, ಏನ್ ಮಾಡ್ತಾರೆ ಅಂತ. ಬಟ್ ಏನೇ ಆದ್ರೂ ಕೂಡ ನನ್ಗೆ ಬರ್ಬೇಕಾಗಿರೋದು ಬರ್ಬೇಕು, ನಮ್ ಕೋಟಾ ಬಂದಿಲ್ಲ, ನಮ್ಗೆ ಇಷ್ಟು % ಬರ್ಬೇಕಾಗಿತ್ತು, ನಮ್ಗೆ ಅಷ್ಟು % ಬರ್ಬೇಕಾಗಿತ್ತು, ಇನ್ನೂ ನೀರ್ ಬಿಟ್ಟಿಲ್ಲ ಕರ್ನಾಟಕ ಅಂದ್ರೆ. ಮಳೆ ಬಂದ್ರೆ ತಾನೇ ನೀರ್ ಬಿಡಕ್ಕೆ, ಇನ್ನೆಲ್ಲಿಂದಾದ್ರೂ ನೀರ್ ಬಿಡಕ್ಕಾಗತ್ತ? ನಾವು ಮಳೆ ಬಂದ್ರೆ ಡ್ಯಾಮ್ಗಳು ತುಂಬಬೇಕು, ಇನ್ಫ್ಲೋ ಜಾಸ್ತಿ ಆಗಬೇಕು. ಆಮೇಲೆ ಡ್ಯಾಮ್ಗಳಲ್ಲಿ ನೀವು ಇನ್ಫ್ಲೋ ಜಾಸ್ತಿ ಆಗಿ ಇಟ್ಕೊಳಕ್ಕೂ ಆಗೋದಿಲ್ಲ, ಒಡೆದೋಗ್ತಾವ್ ಡ್ಯಾಮ್ಗಳು. ಕೆಪಾಸಿಟಿಗೆ ಎಷ್ಟಿರುತ್ತೋ ಅಷ್ಟು ಕೆಪಾಸಿಟಿ ಮಾತ್ರ ಹಿಡಿದಿಟ್ಕೊಳ್ಳೋಕೆ ಸಾಧ್ಯ. ಅದರ್ವೈಸ್ ಗೇಟ್ ಓಪನ್ ಮಾಡ್ತಿರ್ಬೇಕು, ಬಿಡ್ತಿರ್ಬೇಕು. ಹಾಗಾಗಿ ನಮಗೇ ಇಲ್ಲ ಈಗ ನೀರು, ಕುಡಿಯಕ್ಕೆ ಇಲ್ಲ ನೀರು. ಇನ್ನು ಅವ್ರಿಗೆ ಬೆಳೆಗಳಿಗೆ ಬಿಡ್ರಿ ಅಂದ್ರೆ ಅದು ತುಂಬಾ ಕಷ್ಟ ಆಗುತ್ತೆ. ಸೊ ಇದನ್ನ ಯಾವ ರೀತಿ ನಿಭಾಯಿಸ್ತಾರೆ ಅನ್ನುವಂತ ಕುತೂಹಲ ನನಗೂ ಇದೆ. ಯಾಕಂದ್ರೆ ಪ್ರತಿ ಸಲ ಬರಗಾಲದ ಸಂದರ್ಭದಲ್ಲಿ ಗಲಾಟೆಗಳು, ಗದ್ದಲಗಳು ನಡೀತಾನೆ ಇರ್ತವೆ. ಆ ಕಡೆ ತಮಿಳ್ನಾಡು, ಈ ಕಡೆ ಕರ್ನಾಟಕ, ಪ್ರತಿನಿತ್ಯ ಇದು ನಡೀತಾನೆ ಇರುತ್ತೆ. ಈಗಲೂ ಕೂಡ ಒಂಥರ ಮೋಡ ಮುಸುಕಿದ ವಾತಾವರಣ ಇದೆ ದಕ್ಷಿಣ ಒಳನಾಡಿನಲ್ಲಿ, ಆದ್ರೆ ಮಳೆ ಆಗ್ತಾ ಇಲ್ಲ. ಆ ಕಡೆ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಒಂದಿಷ್ಟು ಮಳೆ ಆದ್ರೂ ಆಗ್ತಾ ಇದೆ. ಬಟ್ ದಕ್ಷಿಣ ಒಳನಾಡಿನಲ್ಲಿ ನೋಡಿ, ಬೆಂಗಳೂರ ತಗೊಳ್ರಿ, ಒಂದಿಷ್ಟು ಬಿಸಿಲು ಇರ್ತೈತಿ, ಒಂದ್ ಸ್ವಲ್ಪ ತಂಪಾದಂಗ ಆಗುತ್ತ, ಮತ್ತೆ ಬಟ್ ಮಳೆ ಇಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡುತ್ತೆ ಗೊತ್ತಿಲ್ಲ. ಬೇರೆ ಎಲ್ಲಾ ವಿಚಾರಗಳಿಗೂ ತಮಿಳ್ನಾಡು ಜೊತೆ ಕೈ ಜೋಡಿಸಿ ನಾವು ಹಮ್ ಸಾಥ್ ಸಾಥ್ ಹೇ, ಹಮ್ ಬಾಯಿ ಬಾಯಿ ಹೇ ಅಂತ ಎಲ್ಲ ಮಾತಾಡ್ತಾರೆ. ಆದ್ರೆ ಇಂತಹ ವಿಚಾರಗಳಲ್ಲಿ ಗೊತ್ತಿಲ್ಲ, ಯಾಕೆಂದ್ರೆ ಅವ್ರಿಗೂ ಬೇಕು ನೀರು, ನಮಗೂ ಬೇಕು ನೀರು. ಸೊ ಈ ಒಂದು ಗೊಂದಲ ಏನಿದೆಯಲ್ಲ, ಸುಮ್ನೆ ಅನುಪಾತದ ಆಧಾರ, ಪ್ರೋರೇಟಾ ಬೇಸಸ್ ಅಂತ ಕೇಳಿ ನಮಗೂ ಸಾಕಾಗಿದೆ. ಆದ್ರೆ ಆ ಸಂಕಷ್ಟದ ಸೂತ್ರ ಏನು ಅನ್ನೋದು ಅವರು ಕಂಡಿಡಿಯಕ್ಕಾಗಿಲ್ಲ, ನಾವು ಕಂಡಿಡಿಯಕ್ಕಾಗಿಲ್ಲ. ಈ ಪ್ರಾಧಿಕಾರಗಳು ಹೇಳೋದನ್ನ ನಾವು ಕೇಳಕ್ಕಾಗೋದಿಲ್ಲ. ಏನಾಗುತ್ತೆ ನೋಡ್ಬೇಕು. ಎಲ್ಲದಕ್ಕೂ ಉತ್ತರ ಮಳೆ ಬರ್ಬೇಕಷ್ಟೆ, ಮಳೆ ಬರ್ಬೇಕಷ್ಟೆ. ಯಾಕಂದ್ರೆ ಶತಶತಮಾನಗಳ ಇತಿಹಾಸ ಇದೆ ಕಾವೇರಿ ವಿವಾದ. ಸ್ವಾತಂತ್ರ್ಯ ಪೂರ್ವ ಮದ್ರಾಸ್ ಪ್ರಾಂತ್ಯ, ಅದಾದ್ಮೇಲೆ ಪ್ರಾಧಿಕಾರಗಳು, ಅದಾದ್ಮೇಲೆ ಸುಪ್ರೀಂ ಕೋರ್ಟ್, ಈ ರೀತಿ ಏನೇನ್ ಬೇಕೆಲ್ಲ ಮಾಡಿ ಆಗೋಗಿದೆ. ಆದ್ರೂ ಕೂಡ ಇದಕ್ಕೆ ಇಲ್ಲಿಯವರೆಗೆ ಬರಗಾಲದ ಅಥವಾ ಮಳೆ ಕೊರತೆಯ ಸಂದರ್ಭದಲ್ಲಿ ಒಂದು ಸರಿಯಾದ ಸಂಕಷ್ಟ ಹಂಚಿಕೆ ಸೂತ್ರ ಸಾಧ್ಯ ಆಗಿಲ್ಲ.
ಯಾವುದೇ ಸ್ಪಷ್ಟ ಒಮ್ಮತದ ನಿಯಮಾವಳಿ ಇಲ್ಲ. ಹೀಗಾಗಿ ಬರಗಾಲದ ಸಂದರ್ಭದಲ್ಲಿ ಪ್ರತಿ ವರ್ಷ ಪರಿಸ್ಥಿತಿ ಬಿಗಡಾಯಿಸ್ತಾನೆ ಇರುತ್ತೆ. ಈ ಮಧ್ಯೆ ಯಾವ್ಯಾವ ಡ್ಯಾಮ್ ನಲ್ಲಿ ಎಷ್ಟೆಷ್ಟು ನೀರಿದೆ ಅಂತ ನೋಡೋದಾದ್ರೆ KRS ನಲ್ಲಿ ಈಗ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರು ಹೊರಗಡೆ ಬಿಡ್ರಿ ಅಂತ ಹೇಳ್ತಾ ಇದ್ದಾರೆ. 4 TMC ನೀರಾಗುತ್ತೆ ಕೊಡ್ಬೇಕಂತೆ. ಈಗ ಗರಿಷ್ಠ ಮಟ್ಟ KRS 124.80 ಅಡಿ, ಈಗ ಬರೀ 91 ಅಡಿ ಇದೆ. ಒಳಹರಿವು 2552 ಕ್ಯೂಸೆಕ್ ಇದೆ. ಮತ್ತು ಕೆಪಾಸಿಟಿ ನೀರ್ದು ಸಂಗ್ರಹ ಸಾಮರ್ಥ್ಯ 17 TMC. CWRC ಆದೇಶದಂತೆ 5 TMC ನೀರು ಖಾಲಿ ಆಗುವಂತಹ ಸಾಧ್ಯತೆ ಇದೆ. ಡೆಡ್ ಸ್ಟೋರೇಜ್ ಹೊರತುಪಡಿಸಿ ಉಳಿಯೋ ನೀರು ಕೇವಲ 13 TMC. ಇನ್ನು ಮಳೆ ಬರ್ಲಿಲ್ಲ ಅಂದ್ರೆ ಕುಡಿಯೋ ನೀರಿಗೂ ಕೂಡ ಜನ ಒದ್ದಾಡ್ಬೇಕು. ಬೆಂಗಳೂರಿನ ಜನ ನೆನಪಿಟ್ಕೊಳ್ರಿ, ಇದು ನಮ್ ಕೆಲ್ಸ ಅಲ್ಲ, ಇದು ಬರೀ ಕನ್ನಡ ಪರ ಹೋರಾಟಗಾರರ ಕೆಲಸ, ರೈತರ ಕೆಲಸ. ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂದ್ರೆ ನಾಳೆ ಕುಡಿಯಕ್ಕೂ ನೀರ್ ಸಿಗಲ್ಲ ನಿಮ್ಗೆ. ನೆನಪಿಟ್ಕೊಳ್ರಿ, ಬೆಂಗಳೂರಿನ ಜನ ಕುಡಿಯಕ್ಕೂ ನೀರ್ ಸಿಗೋದಿಲ್ಲ ನಿಮ್ಗೆ. ಅಂತಹ ಪರಿಸ್ಥಿತಿ ಇದೆ, ಬಹಳ ಭಯಾನಕ ಪರಿಸ್ಥಿತಿ ಇದೆ. ಇನ್ನು ಕಬಿನಿ ಜಲಾಶಯ ಗರಿಷ್ಠ ಸಾಮರ್ಥ್ಯ 19.52 TMC, ಗರಿಷ್ಠ ನೀರಿನ ಪಟ್ಟ 2284 ಅಡಿ. ಪ್ರಸ್ತುತ ನೀರಿನ ಸಂಗ್ರಹ 14.52. ಇವೆಲ್ಲ ಸಣ್ಣ ಸಣ್ಣ ಡ್ಯಾಮ್ಗಳ್ರಿ ಇವು. ಇವೆಲ್ಲ ಸಣ್ಣ ಸಣ್ಣ ಡ್ಯಾಮು. ಬೇರೆ ಬೇರೆ ರಾಜ್ಯದ ಇತರೆ ಡ್ಯಾಮ್ಗಳ ಒಳಹರಿವು ಮತ್ತು ಹೊರಹರಿವು ಸೇರಿದಂತೆ ಪ್ರಸ್ತುತ ನೀರಿನ ಮಟ್ಟದ ವಿವರಗಳನ್ನ ಈಗಾಗಲೇ ನನ್ನ ಕಲೀಗ್ಸ್ ಪ್ಲೇ ಮಾಡಿದ್ದಾರೆ.